ಸ್ನೇಹಿತರೆ, ಬೆಂಗಳೂರಿನಂಥ ನಗರದಲ್ಲಿ ಈ ಸಮಯದಲ್ಲಿ ತಾಜಾ ಹಲಸಿನಕಾಯಿ ಸಿಕ್ಕೋದು ಕಷ್ಟವಾದರೂ ಗೆಳತಿ ಲಲಿತಾ ಹೆಗಡೆಯವರು ಈ 2 ಹಲಸಿನಕಾಯಿಗಳನ್ನು ಕಳಿಸಿಕೊಟ್ಟಿದ್ದರು. ಈಗ ಮಳೆಗಾಲ ಪ್ರಾರಂಭವಾದ್ದರಿಂದ ಈ ಹಲಸಿನಕಾಯಿ ಸ್ವಲ್ಪ ಬಲಿತಿತ್ತು. ನಮಗೆ ಹಲಸಿನಕಾಯಿ ಚಿಪ್ಸ್ ಮಾಡೋದೆಂದರೆ ತುಂಬ ಖುಷಿಯ ಕೆಲಸವಾದ್ದರಿಂದ ತೊಳೆಗಳನ್ನು ಆದರೂ ಬಿಡಿಸಿ ಅದನ್ನು ಕತ್ತರಿಸಿ ಚಿಪ್ಸ್ ಮಾಡೋಕ್ಕೆ ಬರುತ್ತಾ ಇಲ್ವಾ ಅಂತ ಪ್ರಯೋಗ ಮಾಡಿ ನಂತರ ಉಳಿದ ತೊಳೆಯನ್ನು ಏನೆಲ್ಲ ಅಡುಗೆಗೆ ಉಪಯೋಗಿಸಿದ್ದೀನಿ ಅನ್ನೋದನ್ನು ನೋಡೋಣ ಬನ್ನಿ. ಹಲಸಿನ ತೊಳೆಯು ತುಂಬ ದಪ್ಪನಾಗಿದ್ದರಿಂದ ಸ್ವಲ್ಪ ತೆಳ್ಳಗೆ ಈ ರೀತಿಯಾಗಿ ಕತ್ತರಿಸಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದರೆ ಗರಿಗರಿಯಾದ ಚಿಪ್ಸ್ ಸಿದ್ಧವಾಗುತ್ತದೆ. ಪ್ರತಿ ವರ್ಷ ಹಲಸಿನಕಾಯಿ ಸೀಸನ್ನಲ್ಲಿ ಊರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿಯೂ ಈ ಹಲಸಿನಕಾಯಿ ತಾಜಾ ಸಿಕ್ಕಾಗ ಚಿಪ್ಸ್ ಮಾಡೋದನ್ನು ನಾವು ಬಿಟ್ಟಿಲ್ಲ. ಈ ಚಿಪ್ಸ್ ಮಾಡೋಕ್ಕೆ ನೋಡಿ, ತಾಜಾ ಎಣ್ಣೆಯನ್ನು ಬಿಸಿ ಇಟ್ಟುಕೊಂಡು ಅದರಲ್ಲಿ ಈ ಕತ್ತರಿಸಿಕೊಂಡ ಈ ಹಲಸಿನಕಾಯಿ ತೊಳೆಗಳನ್ನು ಹಾಕಿದರೆ ಕರಿಯುತ್ತಿದ್ದಂತೆಯೇ ಗರಿಗರಿಯಾಗಿ ಬರುತ್ತದೆ. ನೋಡೋಣ ಇದು ಯಾವ ರೀತಿಯಾಗಿ ಬಂದಿತ್ತು ಅನ್ನೋದನ್ನು. ಈ ಹಲಸಿನಕಾಯಿ ಚಿಪ್ಸ್ ಮಾಡುವಾಗ ಊರಲ್ಲಾದರೆ ಅಕ್ಕಪಕ್ಕದ ಮನೆಯವರು, ನೆಂಟರಿಷ್ಟರೆಲ್ಲ ಸೇರಿ ಮಾಡ್ತೀವಿ. ಈ ಬೆಂಗಳೂರಿನಲ್ಲಿಯೂ ಒಬ್ಬರೇ ಮಾಡಿದ್ದಕ್ಕಿಂತಲೂ ನಾವೆಲ್ಲ ಸೇರಿ ಮಾಡಿದವಾಗ ತುಂಬ ಖುಷಿಯಾಗುತ್ತದೆ. ಇಂದು ನನ್ನ ಜೊತೆಗೆ ಗೆಳತಿ ಹೇಮಾಡು ಇದ್ದಳು. ನೋಡಿ, ಈ ಹಲಸಿನಕಾಯಿ ತೊಳೆಯನ್ನು ಈ ರೀತಿಯಾಗಿ ಎಣ್ಣೆಯಲ್ಲಿ ಹಾಕಿದ ನಂತರ ನೊರೆ ಅಡಗುವ ತನಕ ಈ ಚಿಪ್ಸನ್ನು ಕರಿದರೆ ಗರಿಗರಿಯಾಗಿ ಬರುತ್ತದೆ. ಆದರೆ ಈ ತೊಳೆಯು ತುಂಬ ದಪ್ಪನಾಗಿದ್ದರಿಂದ ಅಷ್ಟೊಂದು ಗರಿಗರಿಯಾಗಿ ಬಂದಿಲ್ಲ. ಆದರೂ ಈ ವರ್ಷದ ಮೊದಲ ಚಿಪ್ಸ್ ಆದ್ದರಿಂದ ಸ್ವಲ್ಪವಾದರೂ ಕರಿಯಬೇಕೆಂದು ಈ ದಪ್ಪನಾದ ಸೊಳೆಗೆ ಈ ರೀತಿಯಾಗಿ ಕರಿದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿಯನ್ನು ಈ ರೀತಿಯಾಗಿ ಬೆರೆಸಿ ಕಲಸಿಕೊಂಡರೆ ರುಚಿಯಾಗಿರುತ್ತದೆ. ನೋಡಿ, ಇದು ಗರಿಗರಿಯಾಗಿಲ್ಲವಾದರೂ ತುಂಬ ರುಚಿಯಾಗಿತ್ತು. ಇವಿಷ್ಟನ್ನೇ ಮಾಡಿಕೊಂಡು ನಂತರ ಆ ತೊಳೆಗಳನ್ನು ಹಾಳು ಮಾಡದೆ ನಾನು ಇದರಿಂದ ಗೆಳತಿ ಸರಸ್ವತಕ್ಕ ಹೇಳಿದ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಮಾಡುವಂತಹ ಸೊಳೆ ಬೆಂದಿಯನ್ನು ಮಾಡಿದ್ದೀನಿ. ತಾಜಾ ಸೊಳೆಯು ಸಿಕ್ಕಾಗ ಈ ರೀತಿಯಾದ ಬೆಂದಿಯನ್ನು ಮಾಡಿಕೊಂಡರೆ ಊಟದ ಜೊತೆಗೆ ತುಂಬ ರುಚಿಯಾಗಿರುತ್ತದೆ. ಇದರ ಜೊತೆಗೆ ಹಲಸಿನ ಬೀಜವನ್ನು ಈ ರೀತಿಯಾಗಿ ಜಜ್ಜಿ ಹಾಕಿಕೊಳ್ಳಬೇಕು. ಇದು ಹಸಿ ಹಲಸಿನ ಬೀಜವಾದ್ದರಿಂದ ಬೇಗನೆ ಹೊರಗಿನ ಸಿಪ್ಪೆಯು ಬಿಡೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಜಜ್ಜಿ ಕುಕ್ಕರ್ನಲ್ಲಿ ಬೇಯಿಸಿಕೊಂಡರೆ ಸುಲಭವಾಗಿ ಬಿಡುತ್ತದೆ. ಈ ಹಲಸಿನ ಬೀಜವನ್ನು ಎಸೆಯದೆ ನಾವು ಇದರಿಂದ ಅನೇಕ ರೀತಿಯ ಅಡುಗೆಗಳನ್ನು ಮಾಡಬಹುದು ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ನೋಡಿ, ಈ ರೀತಿಯಾಗಿ ಹಲಸಿನ ಬೀಜಗಳನ್ನು ನಾವು ಜಜ್ಜಿಕೊಂಡು ಸ್ವಲ್ಪ ಉಪ್ಪನ್ನು ಬೆರೆಸಿ ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಬೇಕು. ಇನ್ನೊಂದು ಹಲಸಿನಕಾಯಿ ಇತ್ತಲ್ವ, ಅದನ್ನು ನಾನು ಕತ್ತರಿಸಿ ನೋಡಿದವಾಗ ಮೊದಲಿನ ಹಲಸಿನಕಾಯಿಗಿಂತ ಚೆನ್ನಾಗಿಯೇ ಇತ್ತು. ಹಾಗಾಗಿ ಅದನ್ನು ಚಿಪ್ಸ್ ಕರಿಯೋಕ್ಕೆ ಉಪಯೋಗಿಸಿದ್ದೀವಿ. ಈ ದಪ್ಪನಾದ ಸೊಳೆಯನ್ನು ಹೋಳುಗಳನ್ನಾಗಿ ಮಾಡಿಕೊಂಡು ನೀರನ್ನು ಬೆರೆಸಿ ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಎಳೆದಾಗಿದೆ, ನೋಡೋಣ ಹೇಗೆ ಕರಿಯೋಕ್ಕೆ ಬರುತ್ತಾ ಇಲ್ವಾ ಅಂತ. ಇದು ದಪ್ಪ ದಪ್ಪ ಸೊಳೆ ಇದೆ. ಸಣ್ಣದಾಗಿ ಕೊರಿತಾ ಇದ್ದಾರೆ ಹೇಮ. ಇದು ದಪ್ಪ ಸೊಳೆಯಾಗಿದ್ದರಿಂದ ಇದನ್ನು ಸಪೂರ್ನಾಗಿ ಕೊರೆದು ಬರುತ್ತಾ ಅಳಿಕೆ ನೋಡುವ. ದಪ್ಪ ಇದೆ ಸೊಳೆ. ಇದು ಸ್ವಲ್ಪ ಮೊದಲನ ಕಾಯಿಗಿಂತ ಇದ್ದಿದ್ದಕ್ಕೆ ಮಾಡಿ ನೋಡೋಣ ಅಂತ. ಒಂದೆಡೆ ಹೇಮ ತೊಳೆಯನ್ನು ಕತ್ತರಿಸ್ತಿದ್ರೆ ನಾನಿಲ್ಲಿ ಬೆಂದಿಗಾಗಿ ತೆಂಗಿನ ತುರಿಯನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಂಡು ಇದಕ್ಕೆ ಒಣಮೆಣಸಿನಕಾಯಿ ಮತ್ತು ಹಸಿ ಕೊತ್ತಂಬರಿಯನ್ನು ಹಾಕಿ ಸ್ವಲ್ಪ ಅರಿಶಿನ ಮತ್ತು ಹುಣಸೆ ಹಣ್ಣನ್ನು ಬೆರೆಸಿ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡಿದ್ದೀನಿ. ಅಷ್ಟರಲ್ಲಿ ಈ ತೊಳೆಯು ಚೆನ್ನಾಗಿ ಬೆಂದಿದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಕುಕ್ಕರ್ನಲ್ಲಿ ಬೇಯಿಸಿ ಇಟ್ಕೊಂಡ ಈ ಹಲಸಿನ ಬೀಜವನ್ನು ಹಾಕಿಕೊಳ್ಳಬೇಕು. ಇದು ಜೀರ್ಣ ಆಗುವಂಥ ಸಿಪ್ಪೆ ಅಲ್ಲ, ಇದನ್ನು ತೆಗಿಬೇಕಾಗತ್ತೆ. ಹಸಿ ಇರುವಾಗ ಈ ಸಿಪ್ಪೆಯನ್ನು ನೋಡಿ
ಹಸಿ ಇರುವಾಗ ನಮಗೆ ತೆಗೆಯೋಕ್ಕೆ ಕೈಯಿಂದ ನೋಡಿ ಒದ್ದೆ ಕೈಯಿಂದ ಮುಟ್ಟರೆ ಜಾರು ಹೋಗುತ್ತೆ. ಹಾಗಾಗಿ ಜಜ್ಜಿಕೊಂಡ್ರೆ ಇದರ ಸಿಪ್ಪೆಯನ್ನು ಬೇಯಿಸಿದವಾಗ ಸುಲಭವಾಗಿ ಬಿಡ್ಸೋಕ್ಕೆ ಬರುತ್ತೆ. ನೋಡಿ, ಇದು ಜೀರ್ಣ ಆಗುವಂಥದ್ದಲ್ಲ, ಇದನ್ನು ಎಸಿಬೇಕು. ನುಣ್ಣಗೆ ಬೆಂದಿದೆ. ಈಗ ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ಬಿಡ್ಸೋಕ್ಕೆ ಬರುತ್ತೆ. ನೋಡಿ, ಇದು ಎಷ್ಟು ನುಣ್ಣಗೆ ಬೆಂದಿದೆ. ಈ ಹಲಸಿನ ಬೀಜವನ್ನು ಹಾಗೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತದೆ. ಸ್ವಲ್ಪ ಬೆಂದ ಬೀಜವನ್ನು ಈ ತೊಳೆಯ ಜೊತೆಗೆ ಬೆಂದಿಗಾಗಿ ಹಾಕಿಕೊಂಡಿದ್ದೀನಿ. ಇದು ಸ್ವಲ್ಪ ಗರಿ ಗರಿ ಆಗ್ತಾ ಇರೋ ಅನಿಸುತ್ತೆ. ಒಂದೆಡೆ ಹಲಸಿನಕಾಯಿ ಚಿಪ್ಸ್ ಆಗ್ತಾಯಿದ್ದರೆ ಈ ಕಡೆ ನಾನಿಲ್ಲಿ ಬೆಂದಿಗಾಗಿ ರುಬ್ಬಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಕುದಿಯಲು ಇಟ್ಟಿದ್ದೀನಿ. ಇದೊಂದು ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಮಾಡುವಂತಹ ಬೆಂದಿಯನ್ನು ತುಂಬ ದಿನಗಳಿಂದ ಮಾಡಬೇಕೆಂತ ಆಸೆ ಇತ್ತು. ಇವತ್ತು ಆ ಮುಹೂರ್ತ ಕೂಡಿ ಬಂದಿದೆ. ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಸಾಸಿವೆ ಮತ್ತು ತೆಂಗಿನ ಎಣ್ಣೆಯಲ್ಲಿ ರುಚಿಕರವಾದ ಒಗ್ಗರಣೆಯನ್ನು ಹಾಕಿಕೊಂಡ್ರೆ ತುಂಬ ರುಚಿಯಾಗಿರುತ್ತದೆ. ಬೇಯಿಸಿದ ಹಲಸಿನ ಬೀಜದ ಗೊಜ್ಜು ಮಾಡೋಕ್ಕೆ ತೆಂಗಿನ ತುರಿ, ಹಸಿಮೆಣಸನ್ನು ಹಾಕಿ ರುಬ್ಬಿಕೊಂಡು ಜೊತೆಗೆ ಈ ಹಲಸಿನ ಬೀಜವನ್ನು ಹಾಕಿ ರುಬ್ಬಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಬೆಂದಿಗೆ ಮತ್ತು ಗೊಜ್ಜಿಗೆ ಹಾಕಿಕೊಂಡಿದ್ದೀನಿ. ಬೆಂಗಳೂರಿನಲ್ಲಿ ಲಲಿತಕ್ಕನ ಮಲ್ಲಿ ಕೊಟ್ಟ ಹಲಸಿನಕಾಯಿಯನ್ನು ತಂದು ನಾನು ಮತ್ತು ಹೇಮ ನೋಡೋಣ ಚಿಪ್ಸ್ ಮಾಡೋಕ್ಕೆ ಬರುತ್ತಾ ಅಂತೇಳಿ ಮಾಡಿದ್ವಿ. ಅದರ ಮೊದಲ ತೊಳೆ ತುಂಬ ದಪ್ಪಾಗಿ ಈ ರೀತಿ ದಪ್ಪ ಇದ್ಕೊಂಡು ನಮಗೆ ಸ್ವಲ್ಪ ಗರಿ ಬರಲಿಲ್ಲ. ಮತ್ತೊಂದು ಕಾಯಿಂದ ಮಾಡಿದವಾಗ ಗರಿ ಇತ್ತು ನೋಡುವ, ಹೇಗಿತ್ತು ನೋಡುವ. ಇದು ಗರಿ ಇದೆ, ಇದು ಗರಿ ಆಗಿದೆ ಅಲ್ಲ, ಅದು ನೋಡು, ಅದು ಸ್ವಲ್ಪ ಮೇಲಲ್ಲ, ಮೆತ್ತಗೆ ಸ್ವಲ್ಪ ಅದೇ ಇದು ಗರ್ಗರಿಯಾಗಿ ಬಂತು. ಬೆಂಗಳೂರಿನಲ್ಲಿ ಇಂಥ ತಾಜಾ ಕಾಯಿ ಸಿಕ್ಕೋದು ಕಷ್ಟ. ಪ್ರೀತಿಯಿಂದ ತಂದಂತಹ ಈ ಹಲಸಿನಕಾಯಿಯನ್ನು ಉಪಯೋಗಿಸಿ ಚಿಪ್ಸ್ ಮತ್ತು ಬೆಂದಿ, ಗೊಜ್ಜು ಇತ್ಯಾದಿಗಳನ್ನು ಮಾಡಿದ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡೆ. ಇದು ಹಲಸಿನಕಾಯಿದು ಬೆಂದಿ, ಸರಸ್ವತಕ್ಕ ಹೇಳಿದ ಬೆಂದಿ ಹೇಗಿತ್ತೋಳಿ ಹೇಳ್ತೀನಿ ನೋಡಿ. ಇವತ್ತು ಪಾಟ್ಲಕ್ಕೂ ಆಯಿತು ನಮ್ಮದು. ಹೇಮ ತವೆ, ಪಲಾವು, ಅವಳೇ ಮಾಡಿದ ಉಪ್ಪಿನಕಾಯಿ ಎಲ್ಲ ತಂದಿದ್ದು. ನಮ್ಮ ಮನೆದು ಹಲಸಿನ ತೊಳೆ ಬೆಂದಿ, ಬೀಜದ ಗೊಜ್ಜು, ಹಾಗೆ ನಿನ್ನೆದು ಕೇಕ್ ಇದೆ. ಬೆಂದಿ ಹೇಗಿದ್ದೋಳಿ ಸರಸ್ವತಕ್ಕ ಹೇಳೋಳು ಹೇಳಿದ್ದು ನೋಡಿ, ನೋಡ್ಕೊಂಡು. ನಮ್ಮ ಉತ್ತರ ಕನ್ನಡದಲ್ಲಿ ಇದನ್ನು ಈ ರೀತಿ ಮಾಡೋದು ಕಡಿಮೆ. ದಕ್ಷಿಣ ಕನ್ನಡ ವಿಶೇಷದ ಸೊಳೆ ಬೆಂದಿ ಚಲೋ ಇದ್ದ, ಭಾರಿ ಚಲೋ ಇದೆ. ಬೆಳ್ಳುಳ್ಳಿ ಹಾಕೋದಕ್ಕೆ ಇನ್ನೂ ಒಂಚೂರು. ಅದೇ ಬೆಳ್ಳುಳ್ಳಿ ತಿಂದೇ ಇದ್ದವರು ಹಿಂಗನ ಒಗ್ಗರಣೆ ಹಾಕ್ಲಕ್ಕ ಡಿಲೇ ಹೇಳಿದ್ದು. ಸರಸ್ವತಕ್ಕ ತುಂಬ ಥ್ಯಾಂಕ್ಸ್ ನಿಮಗೆ. ಇಂದಿನ ಸವಿಯಾದ ಊಟದಲ್ಲಿ ಗೆಳತಿ ಭಾರತಿ ಕೊಟ್ಟ ಹಪ್ಪಳ, ಸಂಡಿಗೆ, ಹಾಗೆ ನಮ್ಮ ಹಲಸಿನಕಾಯಿಯ ಹಪ್ಪಳ ಇತ್ಯಾದಿಗಳೆಲ್ಲವೂ ಖುಷಿಯನ್ನು ಕೊಟ್ಟಿದ್ದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡೆ. ಈ ಹಲಸಿನ ತೊಳೆಯಿಂದ ಇನ್ನು ಏನೆಲ್ಲ ಮಾಡಬಹುದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡಲು ಉತ್ಸಾಹವನ್ನು ಕೊಡುತ್ತದೆ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.